ಜಮಖಂಡಿಯಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಭಾರೀ ಅಕ್ರಮ ಆರೋಪ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿ ಪತ್ರಿಕಾಗೋಷ್ಠಿಯಲ್ಲಿ ಈರಪ್ಪ ಸುತ್ತರ್ ಗಂಭೀರ ಆರೋಪಗಳನ್ನು ಹೊರಿಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ನಿಯಮದ ಪ್ರಕಾರ ಪೂರ್ಣಾವಧಿ ಅತಿಥಿ ಉಪನ್ಯಾಸಕರು ಇತರೆ ಕಾಲೇಜುಗಳಲ್ಲಿ ಕೆಲಸ ಮಾಡುವಂತಿಲ್ಲ. ಆದರೆ ಹುನ್ನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕೆಲ ಉಪನ್ಯಾಸಕರು ಸಮೀಪದ ಖಾಸಗಿ ಕಾಲೇಜುಗಳಲ್ಲಿಯೂ ಒಂದೇ ವೇಳೆ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬಿಎಲ್ಡಿ ಈ ಸಂಸ್ಥೆಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿಯೂ ಸಹ ಕೆಲವು ಉಪನ್ಯಾಸಕರು ಎರಡು ಕಡೆ ಕಾರ್ಯನಿರ್ವಹಿಸುತ್ತಿರುವುದು ಸರ್ಕಾರದ ಆದೇಶದ ಸ್ಪಷ್ಟ ಉಲ್ಲಂಘನೆ ಎಂದು ಹೇಳಿದರು. ಎಲ್ಲ ಮಾಧ್ಯಮದ ಗೆಳೆಯರಿಗೆ ನಮಸ್ಕಾರ. ಇವತ್ತು ತುರ್ತಾಗಿ ನಾವು ಈ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಜಮಖಂಡಿ ತಾಲೂಕಿನಲ್ಲಿ ನಾವು ಜಮಖಂಡಿ ತಾಲೂಕಿಗೆ ಸೀಮಿತ ಮಾತಾಡ್ತಾ ಇದ್ದೀವಿ ಇವತ್ತಿನ ವಿಷಯವನ್ನು. ಯಾಕಂದ್ರೆ ಡಾಕ್ಯುಮೆಂಟ್ಸ್ ನಾವು ಜಮಖಂಡಿ ಇಟ್ಕೊಂಡಿವ್ರಿ. ಇಲ್ಲಿ ಜಮಖಂಡಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಖಾಸಗಿ ಅನುದಾನಿತ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಮತ್ತು ಖಾಸಗಿ ಪದವಿ ಪೂರ್ವ ಕಾಲೇಜು ಒಳಗಡೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಒಳಗಡೆ ದೊಡ್ಡ ಅವ್ಯವಹಾರಗಳಾಗಿವೆ. ನಂಬರ್ 1 ಇಲ್ಲಿ ಏನು ಹೇಳಬೇಕಾಗಿತ್ತಂದ್ರೆ, ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಒಳಗಡೆ ಅತಿಥಿ ಉಪನ್ಯಾಸಕರಾಗಿ ನೇಮಕಗೊಂಡಂತ ವ್ಯಕ್ತಿಗಳು, ಅಂದ್ರೆ ಅಲ್ಲಿ 15 ಪೀಠದ ಪೂರ್ಣಾವಧಿಗೆ ಅತಿಥಿ ಉಪನ್ಯಾಸಕರಾಗಿ ನೇಮಕಗೊಂಡಂತ ವ್ಯಕ್ತಿಗಳು ಇತರೆ ಕಾಲೇಜು ಮತ್ತು ಸಂಸ್ಥೆಗಳಲ್ಲಿ ಎಲ್ಲೂ ಕೂಡ ಖಾಸಗಿ ಕಾಲೇಜ್ ಆಗಿರ್ಬೋದು, ಖಾಸಗಿ ಸಂಸ್ಥೆ ಆಗಿರ್ಬೋದು, ಅಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಸರ್ಕಾರದ ಆದೇಶ ಇದೆ. ಆದ್ರೆ ಈ ಸರ್ಕಾರದ ಆದೇಶವನ್ನ ಗಾಳಿಗೆ ತೋರಿ ಸಮೀಪದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನ್ನೂರು ಒಳಗಡೆ ಸುಮಾರು 5-6 ಜನ ಅತಿಥಿ ಉಪನ್ಯಾಸಕರು ಎರಡೆರಡು ಕಡೆ ಕೆಲಸ ಮಾಡಕ್ತಾರೆ. ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನ್ನೂರು ಒಳಗಡೆ, ಮತ್ತೊಂದು ಸಮೀಪದ ಖಾಸಗಿ ಕಾಲೇಜು ಒಂದು ಕಡೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನ್ನೂರು ಒಳಗಡೆ 15 ವರ್ಕ್ಲೋಡ್ ತೋರಿಸ್ತಾರೆ ಅವರು. ನಮ್ಮಲ್ಲಿ ವಾರಕ್ಕೆ 15 ಪೀಳಿ ಇವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿ. ಅದೇ ರೀತಿ ಖಾಸಗಿ ಕಾಲೇಜ್, ಸಮೀಪದ ಖಾಸಗಿ ಕಾಲೇಜ್ ಕೂಡ ಇವರು 15 ತಾಸು ವರ್ಕ್ಲೋಡ್ ಕೆಲಸ ಮಾಡುತ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಹಿತ ನಾವು ತಗೊಂಡ್ಬಂದಿದ್ದೇವೆ. ಅದ್ರ ಜೊತೆಗೆ ನಾವು ಖಾಸಗಿ ಏನು ಕಾಲೇಜ್ಗಳಿದಾವಲ್ಲ ಜಮಖಂಡಿ, ಆ ಕಾಲೇಜ್ ಹೆಸರು ಹೇಳೋದಕ್ಕೆ ಇಷ್ಟಪಡ್ತಿದ್ದೆ ನಿಮ್ಗೆ. ಮೊದಲನೇದಾಗಿ ಬಿಎಲ್ಡಿ ಸಂಸ್ಥೆಯ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಜಮಖಂಡಿ ಅಂತ ಹೇಳಿ, ಇದು ಬಿಎಲ್ಡಿ 2 ಸಂಸ್ಥೆ ಇದಾವೆ. ಒಂದು ಇಂಡಿಪೆಂಡೆಂಟ್ PU ಕಾಲೇಜ್ ಅಂತ ಹೇಳಿ, ಒಂದು ಏಡೆಡ್ ಸಂಸ್ಥೆ ಐತ್ರಿ. ಇಲ್ಲಿ ಏನ್ ಮಾಡ್ಯಾರ್ರಿ, ಇಂಡಿಪೆಂಡೆಂಟ್ PU ಕಾಲೇಜ್ ಒಳಗಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಒಳಗೆ ಕೆಲಸ ಮಾಡ್ತಕ್ಕಂಥ ಶ್ರೀ AR ಗೆನ್ನೂರ್ ಅಂತ ಹೇಳಿ ಪೊಲಿಟಿಕಲ್ ಸೈನ್ಸ್ ಅವರು ಇಲ್ಲಿ ಹುನ್ನೂರು ಕಾಲೇಜ್ ಒಳಗಡೆ ಫುಲ್ ಟೈಮ್ 15 ವರ್ಕ್ಲೋಡ್ ಕೆಲಸ ಮಾಡತ್ತಾರ್ರಿ. ಇಲ್ಲಿ BLD ಕಾಲೇಜ್ ಒಳಗೆ ಸಹಿತ ಗೆಸ್ಟ್ ಲೆಕ್ಚರ್ ಕೆಲಸ ಮಾಡಕತ್ತಾರ. ಇದು ಸರ್ಕಾರದ ಆದೇಶ ಏನೈತಲ್ರಿ, ಸರ್ಕಾರ ನಿಗದಿಪಡಿಸಿರುವಂತಹ 15/19 ಗಂಟೆಗಳ ಕಾರ್ಯಭಾರವಿರುವ ಅತಿಥಿ ಉಪನ್ಯಾಸಕರು ಇತರೆ ಕಾಲೇಜು ಮತ್ತು ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶವಿರುವುದಿಲ್ಲ. ಇವರು ನಂಬರ್ 1 ರೀ. ಯಾರು? AR ಗೆನ್ನೂರ್ ಅಂತ ಹೇಳಿ. ಎರಡನೇದು HL ತುಂಗಳ್ ಅಂತ ಹೇಳ್ರಿ, ಅವರು ಕೂಡ ಖಾಸಗಿ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು GH ಪೂಜಾರಿ ಅಂತ ಹೇಳಿ, ಮತ್ತೆ ಮತ್ತು SS ಬಿರಾದರ್ ಅಂತ ಹೇಳಿ ಸುಮಾರು 4-5 ಜನ ಅತಿಥಿ ಉಪನ್ಯಾಸಕರು ಏನ್ ಮಾಡ್ತಾರೆ. ಒಂದು ಉದಾಹರಣೆ ಹೇಳ್ತಾ ಇದ್ದೆ ನಿಮಗೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹುನ್ನೂರೊಳಗೂ ಇವ್ರು ಕೆಲಸ ಮಾಡ್ತಾರೋ, ಈ ಸಮೀಪದ ಖಾಸಗಿ ಕಾಲೇಜ್ ಒಳಗೂ ಇವ್ರು ಕೆಲಸ ಮಾಡ್ತಾರೋ. ಇವ್ರು ಏನ್ ಮಾಡತ್ತಾರ ಅಂತ ಹೇಳಿದ್ರೆ, ಈ 5 ಜನ ಬೇರೆಯವ್ರು ಸಿಗಬೇಕಾದಂತ ಅವಕಾಶ ಕಿತ್ಕೊಳತ್ತಾರ ನಂಬರ್ 1. ಎರಡನೇದು ಏನಂತ ಹೇಳಿದ್ರೆ, ಸರ್ಕಾರಕ್ಕೆ ಆರ್ಥಿಕ ನಷ್ಟ ಮಾಡತ್ತಾರೆ. ಸರ್ಕಾರದ UGC ನಿಯಮಾವಳಿಗಳ ಪ್ರಕಾರ ಯಾವುದೇ ಉಪನ್ಯಾಸಕ ಆಗಿರ್ಲಿ ನಿಗದಿಪಡಿಸಿರುವಂತಹ ಕಾಲಮಿತಿ 15 ಪೀಡ್, ವಾರಕ್ಕೆ 15 ಪೀಡ್ ಮಾತ್ರ ಕೆಲಸ ಮಾಡಬೇಕು. ಆದ್ರೆ ಇವರು ಅಲ್ಲಿ 15 ಪೀಡು, ಇಲ್ಲಿ 15 ಪೀಡು, ವಾರಕ್ಕೆ 30 ಪೀಡ್ ಕೆಲಸ ಮಾಡೋದಕ್ಕೆ ಯಾರು ಕೂಡ ಸಾಧ್ಯ ಆಗೋದಿಲ್ಲ. ನಾನು ತೆಗೆದುಕೊಂಡಂತ ಇಂಟರ್ನಲ್ ವಿದ್ಯಾರ್ಥಿಗಳ ಮಾಹಿತಿ ಪ್ರಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹುನ್ನೂರು ಒಳಗಡೆ ಏನ್ ಮಾಡ್ತಾರಂದ್ರ, 2 ಪೀಡ್ಗಳನ್ನ 2 ಕ್ಲಾಸಿನ ಹುಡುಗರು ಒಂದ ಕ್ಲಾಸಿಗೆ ಕುಂಡ್ರಸಿ ಇವರು ಬೇರೆ ಸಂಸ್ಥೆ ಕಾಲೇಜಿಗೆ ಕೆಲಸ ಮಾಡಕ್ ಹೋಗ್ತಾರೆ. ಇವರು ನಿಜವಾಗ್ಲೂ ಪೇಮೆಂಟ್ ತಗೋತಾ ಇರ್ತಕ್ಕಂಥದ್ದು ಸರ್ಕಾರದಿಂದ ಅಧಿಕೃತವಾಗಿ, ಸೇವಾ ಪ್ರಮಾಣ ಪತ್ರಗಳನ್ನು ತಗೋತಾ ಇರೋದು ಸರ್ಕಾರದಿಂದ ಅಧಿಕೃತವಾಗಿ. ಇವರು ಸರ್ಕಾರಿ ಶಾಲೆ ಮಕ್ಕಳನ್ನು ಉದ್ಧಾರ ಮಾಡಿಬಿಟ್ಟು ಖಾಸಗಿ ಶಾಲೆ ಮಕ್ಕಳನ್ನು ಉದ್ಧಾರ ಮಾಡಕ್ಕಾರಂದ್ರ ಇದು ತಮ್ಮ ಆತ್ಮಸಾಕ್ಷಿಗೂ ವಂಚನೆ, ಸರ್ಕಾರಕ್ಕೂ ಮೋಸ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಇದು ಬಹಳ ಕೊಡ್ಲಿ ಪೆಟ್ಟು ನೀಡ್ತೈತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನಗೆ ಈಗ ತಾನೇ ಒಬ್ಬರು ಉಪನ್ಯಾಸಕರು ಹೇಳೋದು, ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರದ್ದು ಇವರು ವ್ಯಾಲ್ಯೂಯೇಷನ್ ಒಳಗೂ ಸಹಿತ ಇವ್ರದ್ದು ದ್ವಿತೀಯ PUC ಮೌಲ್ಯಮಾಪನ ಕಾರ್ಯದೊಳಗೂ ಭಾಗವಹಿಸಾರಂತ. ಇಲ್ಲಿ ಅತಿಥಿ ಉಪನ್ಯಾಸಕರು ಏನ್ ಸರ್ವಿಸ್ ಮಾಡ್ತಾರಲ್ಲ ಕಾಲೇಜ್ ಒಳಗ, ಇಲ್ಲಿ ಕಾಲೇಜ್ ಒಳಗೂ ಸಹಿತ ಹಾಜರಾತಿ ಒಳಗೆ ಸಹಿ ಮಾಡ್ಯಾರ. ದಯವಿಟ್ಟು ಇದೇನ ಇವ್ರ ಮೇಲೆ ಆರೋಪಗಳದಾವಲ್ಲ, ಈ ಎಲ್ಲಾ ಆರೋಪಗಳ ಬಗ್ಗೆ
ಸತ್ಯಾಂಶ ಏನಾದ್ರು ಹೊರಗೆ ಬರ್ಬೇಕಾಗಿತ್ತಂದ್ರೆ ಈಗಂತೂ ನಾವು ಸಂಬಂಧಪಟ್ಟಂತ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಆ ಕಾಲೇಜ್ ಒಳಗಡೆ ಮತ್ತು ಸರ್ಕಾರಿ ಕಾಲೇಜ್ ಒಳಗಡೆ ವರ್ಕ್ ಮಾಡ್ತಕ್ಕಂಥ ದಾಖಲೆಗಳನ್ನ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ನಾವು ತಗೊಂಡು ಬಂದಿದ್ದೇವೆ. ನಮ್ಮ ಕಡೆ ದಾಖಲೆಗಳದಾವ. ಇನ್ನು ಉಳಿದಂತೆ ಏನೇನೈತಲ್ಲ ಎಲ್ಲಾ ಮಾಹಿತಿಯನ್ನ ಸರ್ಕಾರ ಏನ್ ಮಾಡ್ಬೇಕಂತ ಉನ್ನತ ಮಟ್ಟದ ತನಿಖೆ ಮಾಡಿ ಒಂದು ತನಿಖಾ ಸಂಸ್ಥೆಯನ್ನ ನೇಮಕ ಮಾಡ್ಬೇಕ್ರಿ. ಇಲ್ಲಿ ತನಿಖಾ ಸಂಸ್ಥೆಯನ್ನ ನೇಮಕ ಮಾಡಿ ಅದರ ವರದಿಯ ಆಧಾರದ ಮೇಲೆ ಏನ್ ಮಾಡ್ಬೇಕಂದ್ರೆ ಈ ಸಂಬಂಧಪಟ್ಟವ್ರ ಮೇಲೆ ಶಿಸ್ತು ಕ್ರಮವನ್ನು ತಗೋಬೇಕು. ಮತ್ತೆ ಇವ್ರೇನು ಸರ್ಕಾರ ನಷ್ಟ ಮಾಡ್ಯಾರಲ್ರಿ, 3-4 ವರ್ಷ ಈ ತರ ಎರಡೆರಡು ಕಡೆ ಕೆಲಸ ಮಾಡ್ಯಾರ. ಎರಡೆರಡು ಕಡೆ ಕೆಲಸ ಮಾಡಿ ಒಂದ್ ಕಡೆ ಫುಲ್ ಟೈಮ್ ಒಂದ್ ಕಡೆ ಪಾರ್ಟ್ ಟೈಮ್ ಮಾಡಿ ನಮ್ದೇನೂ ಅಭ್ಯಂತರ ಇಲ್ಲ. ಆದ್ರೆ ನೀವು ಎರಡೂ ಕಡೆ ಫುಲ್ ಟೈಮ್ ಮಾಡ್ತಿರ ತಂದಾಗ ಎಷ್ಟೋ ಜನ ಪ್ರತಿಭಾವಂತರು ಅರ್ಹರು ಉನ್ನತ ಶಿಕ್ಷಣ ಪಡೆದಂತವ್ರು ಇದ್ದಾಗೂ ಸಹಿತ ನೀವು ಅವ್ರನ್ನ ಬಿಟ್ಟು ಇವನ ತೋದ್ರಿಂದ ನಿಮ್ಮ ಅವ್ರದ್ದು ಏನೈತಿ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಒಂದು ಮೂಡ್ತೈತಿ ಅಂತಕ್ಕಂಥ ಮಾತು. ಅದರ ಜೊತೆಗೆ ಕೆಲವೊಂದಿಷ್ಟು ಉಪನ್ಯಾಸಕರು ದುರ್ನಡತೆಯನ್ನು ಹೊಂದಿದ್ದಾರೆ ಅಂತಕ್ಕಂಥ ಆರೋಪಗಳು ಸಹಿತ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಒದಗಿಸ್ತೀವಿ ಅಂತ ಹೇಳಿ ಕೆಲವೊಂದು ಜನ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಅದನ್ನು ಕೂಡ ಹಂಗೇನಾದ್ರೂ ಕಂಡು ಬಂದಿತ್ತಂದ್ರೆ ಸರ್ಕಾರದ ಆದೇಶ ಇದೆ, ದುರ್ನಡತೆ ಕಂಡು ಬಂದಿರತಕ್ಕಂಥ ಉಪನ್ಯಾಸಕರನ್ನ ಕೂಡಲೇ ರಿಲೀವ್ ಮಾಡಬೇಕು, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಮತ್ತ ಸೇವಾ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರಿ ಕಾಲೇಜ್ ಒಳಗಡೆ ಕೆಲಸ ಮಾಡಿದಾಗ 1 ವರ್ಷಕ್ಕೆ 3 ಅಂಕಗಳನ್ನು ಕೊಡ್ತಾರೆ ಅವ್ರು, ಅಂದ್ರೆ ಗ್ರೇಸ್ ಮಾರ್ಕ್ ಅಂತೇಳಿ ಆ ಮಾರ್ಕ್ ಅಂಕಗಳನ್ನು ಕೊಡ್ತಾರ್ರಿ. ಆ ಅಂಕಗಳನ್ನು ಪಡೆದಕ್ಕೋಸ್ಕರ ನಕಲಿ ಸೇವಾ ಪ್ರಮಾಣ ಪತ್ರಗಳನ್ನ ಕೆಲವೊಂದಿಷ್ಟು ಪ್ರಾಚಾರ್ಯರು ಕೊಟ್ಟಿದ್ದಾರೆ. ಆ ನಕಲಿ ಸೇವಾ ಪ್ರಮಾಣ ಪತ್ರ ತೆಗೆದುಕೊಂಡು ಕೆಲವೊಂದಿಷ್ಟು ಕಾಲೇಜ್ ಒಳಗಡೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಉಪನ್ಯಾಸಕರು. ದಯವಿಟ್ಟು ಇದು PH3 ಅಷ್ಟೇ ಅಲ್ಲ, PH ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಐತಲ್ಲ ಅದು ಮಾತ್ರ ಸಮಸ್ಯೆ ಅಲ್ಲ. ಇನ್ನೊಂದು ಅತ್ಯಂತ ದೊಡ್ಡ ಭೀಕರವಾದ ಸಮಸ್ಯೆ ಏನಂದ್ರ ಈ ನಕಲಿ ಪ್ರಮಾಣ ಪತ್ರಗಳ ಹಾವಳಿ ಕೂಡ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಮಾಹಿತಿ ಹಕ್ಕು ಕಾಯ್ದೆ ಒಳಗಡೆ ನಾವು ಮಾಹಿತಿಯನ್ನು ಪಡಿತಾ ಇದ್ದೀವಿ. ಯಾರು ಕರೆಕ್ಟ್ ಅದಾರ ಅವ್ರ ಮಾಹಿತಿ ಕೊಟ್ಟಾರ್ರಿ, ಸರಿಯಾಗಿಲ್ಲದೆ ಅಂತ ಏನ್ ಮಾಡ್ತಾರಂದ್ರೆ ಅವರ ಸಂಬಂಧಪಟ್ಟವ್ರಿಗೆ ಪತ್ರ ಬರೆಯಲಾಗಿದೆ. ಪ್ರಾಚಾರ್ಯ ಕೊಡುವಂತ ಉತ್ತರ ಇದು. 28 ರೂಪಾಯಿ ನೀವು ಕೇಳಿರುವ ಮಾಹಿತಿಯು 14 ಪುಟಗಳಷ್ಟಿದ್ದು ಸದರಿ ಮಾಹಿತಿಯನ್ನು ಒದಗಿಸಲು 28 ರೂಪಾಯಿಗಳನ್ನು ಪಾವತಿಸಬೇಕೆಂದು ಕೋರುತ್ತೇವೆ. ರಿಜಿಸ್ಟರ್ ಪೋಸ್ಟ್ ಚಾರ್ಜ್ 70 ರೂಪಾಯಿ ಐತ್ರಿ. ಇವ್ರು 28 ರೂಪಾಯಿ ಕೊಡತ್ತೇಳಿ 70 ರೂಪಾಯಿ ಖರ್ಚು ಮಾಡಿ ನಮ್ಮ ಪತ್ರ ಬರೀತಾರ್ರಿ. ಹಾಗಾಗಿ ಎಲ್ಲೆಲ್ಲಿ ಈ ತರ ಸಮಸ್ಯೆ ಐತಿ ದಯವಿಟ್ಟು ಇದನ್ನ ನಾವು ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾಹಿತಿಯನ್ನು ಕಲೆ ಹಾಕೊಂಡಿದ್ದೀವಿ. ಹೆಚ್ಚಿನ ಮಾಹಿತಿಗೋಸ್ಕರ ದಯವಿಟ್ಟು ಇದನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು. ಮತ್ತೆ ದುರ್ನಡತೆ ಇರೋರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು. ಯಾಕಂದ್ರೆ ಅದನ್ನ ಕೆಲವೊಂದು ದಾಖಲೆಗಳಿದಾವೆ ಅಂತ ಹೇಳಿ ನಮ್ಮ ಉಪನ್ಯಾಸಕ ಸ್ನೇಹಿತರು ಹೇಳ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಅತಿಥಿ ಉಪನ್ಯಾಸಕರ ಸೇವಾ ವಿವರಕ್ಕೆ ಸಂಬಂಧಪಟ್ಟಂತೆ ಅವರ ದಾಖಲೆಗಳನ್ನ ತುರ್ತಾಗಿ ಏನ್ ಮಾಡ್ಬೇಕಂದ್ರ ತನಿಖೆಗೆ ಆದೇಶ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತೆ ನೈಜತೆ ಪರಿಶೀಲನೆಗೆ ಸರ್ಕಾರ 15 ದಿವಸ ಟೈಮ್ 15ರಿಂದ 1 ತಿಂಗಳ ಟೈಮ್ ಕೊಟ್ಟಿದ್ರಿ. ಇವತ್ತಿಗೂ ಸಹಿತ ಕಾಲೇಜ್ ಒಳಗೆ ನಾವು ಮಾಹಿತಿ ಕೇಳಿದಾಗ ಸದರಿ ಕಾಲೇಜಿಗೆ ನೈಜತೆ ಪ್ರಮಾಣ ಪತ್ರಕ್ಕಾಗಿ ಪತ್ರ ಬರೆಯಲಾಗಿದ್ದು ಬಂದ ನಂತರ ಮಾಹಿತಿ ಒದಗಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೆಚ್ಚು ಕಡಿಮೆ 27ನೇ ತಾರೀಕು ವರ್ಕಿಂಗ್ ಡೇನೇ ಮುಗಿದು ಹೋಯ್ತ್ರಿ. ಇವರು ಜಾಯಿನ್ ಆಗಿ 4 ತಿಂಗಳಾದ್ರೂ ಸಹಿತ ಇನ್ನೂ ಇವರು ದಾಖಲೆಗಳಿಲ್ಲ ಅಂತ ಇದ್ರೆ ಇವ್ರನ್ನ ಈ ಪ್ರಿನ್ಸಿಪಾಲ್ರು ಯಾವ ರೀತಿ ನೇಮಕ ಮಾಡ್ಕೊಂಡ್ರು ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಮೂಡ್ತೈತಿ. ದಯವಿಟ್ಟು ಈ ಎಲ್ಲಾ ಮಾಧ್ಯಮ ಗೆಳೆಯರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕ ವಲಯಗಳೇ ಇದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು, ಚರ್ಚೆ ಆಗ್ಬೇಕಂತೇಳಿ ಮತ್ತೆ ಎಲ್ಲಾ ಈ ಆರೋಪಗಳ ಮೇಲೆ ಶಿಕ್ಷೆ ಆಗ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ರಮೇಶ್. ಇದೇ ವೇಳೆ ನಕಲಿ ಸೇವಾ ಪ್ರಮಾಣ ಪತ್ರಗಳ ಮೂಲಕ ಗ್ರೇಸ್ ಮಾರ್ಕ್ಸ್ ಪಡೆಯುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಕೆಲವು ಪ್ರಾಚಾರ್ಯರ ಪಾತ್ರದ ಮೇಲೂ ಅನುಮಾನ ವ್ಯಕ್ತವಾಗಿದೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಿದ ಮಾಹಿತಿಗೆ ಸರಿಯಾದ ಉತ್ತರ ನೀಡದೆ ವಿಳಂಬ ಮಾಡಲಾಗ್ತಿದೆ ಎಂದು ದೂರಿದರು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಉಪನ್ಯಾಸಕರನ್ನ ತಕ್ಷಣ ಅಮಾನತು ಮಾಡಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಭೀಮ್ ಜಿಲ್ಲಾಧ್ಯಕ್ಷರ ರಮೇಶ್ ಬಳೋಲ್ಗಿಡದ್ ಮಾತನಾಡಿದರು. ಕಳೆದ 3 ತಿಂಗಳಿನಿಂದ ಈ ವಿಚಾರವಾಗಿ ಹೋರಾಟ ನಡೆಯುತ್ತಿರುವುದಾಗಿ ತಿಳಿಸಿದರು. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತು ಜಮಖಂಡಿ ನಗರದ ಒಂದು ಶಾಲಾ ಕಾಲೇಜುಗಳಲ್ಲಿ 2 ಕಡೆ ಅತಿಥಿ ಉಪನ್ಯಾಸಕರುಗಳು ತರಗತಿಯನ್ನು ತಗೊಳ್ತಾ ಇದ್ದಾರೆ. ಇದು ಪ್ರಾರಂಭದಲ್ಲಿ ನಾವು ಸುಮಾರು ಒಂದು 3 ತಿಂಗಳ ಕಾಲ ನಾವು ಈ ಹೋರಾಟವನ್ನು ಮಾಡ್ಕೋತಾ ಇಲ್ಲಿವರೆಗೆ ಬಂದಿದ್ದೀವಿ. ನಾವು ಕಳೆದ ಒಂದು 3 ತಿಂಗಳ ಹಿಂದೆನೇ ಹೇಳಿದ್ದೀವಿ ಮಾಧ್ಯಮಗೋಷ್ಠಿಗಳ ಮೂಲಕ ಸರ್ಕಾರಕ್ಕೂ ಮತ್ತು ಇಲ್ಲಿರ್ತಕ್ಕಂಥ ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಏನಂದ್ರೆ ಒಂದು ತನಿಖೆಯನ್ನು ಮಾಡ್ರಿ. ಜಮಖಂಡಿ ನಗರದ ಜಮಖಂಡಿ ನಗರ ಆಯ್ತು, ತಾಲೂಕಿನಲ್ಲಿ ಆಯ್ತು, 2 ಕಡೆ ಅತಿಥಿ ಉಪನ್ಯಾಸಕರುಗಳು ಕೆಲಸ ಮಾಡ್ತಾ ಇದ್ದಾರೆ. ಇದು ಬರ್ತಕ್ಕಂಥ ದಿನಮಾನದಾಗ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತೈತಿ, ಸರ್ಕಾರಕ್ಕೆ ಮತ್ತು ವಂಚನೆ ಆಗಕತ್ತೈತಿ ಅಂತ ನಾವು ಮಾಧ್ಯಮಗೋಷ್ಠಿಗಳ ಮೂಲಕ ಹೇಳಿದ್ದೀವಿ. ಆದ್ರೆ ಇಲ್ಲಿವರೆಗೆ ಇಲ್ಲಿರ್ತಕ್ಕಂಥ ಒಬ್ಬ ಜಿಲ್ಲಾಧಿಕಾರಿ ಆಯ್ತು, ಇಲ್ಲಿರ್ತಕ್ಕಂಥ ಮಾನ್ಯ SC ಸಾಹೇಬರಾಯ್ತು,
ಯಾರೂ ಸರಿಯಾಗಿ ಇದಕ್ಕೆ ಸ್ಪಂದನೆ ಮಾಡಿಲ್ಲ. ಇನ್ನು ಮುಂದಿನ ಒಂದು ನಮ್ಮ ಹೋರಾಟ ಏನೈತಂದ್ರೆ, ಇನ್ನು 15 ದಿನಗಳ ಕಾಲ ನಾವು ಟೈಮ್ ಕೊಡ್ತೀವಿ ಇಲ್ಲಿರ್ತಕ್ಕಂಥ AC ಸಾಹೇಬರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಈ 15 ದಿನಗಳದ ಒಂದು ಅವಧಿ ಒಳಗೆ ತಾವು ಏನಾದ್ರೂ ಒಂದು ಈ ಒಂದು ನಮ್ಮ ಆರೋಪಗಳಿಗೆ ಉತ್ತರ ಕೊಡದೆ ಹೋದ್ರೆ, ತನಿಖೆ ಮಾಡಿಸದೆ ಹೋದ್ರೆ, ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಾವು ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ, ಎರಡೆರಡು ಕಡೆ ಮಾಡುವಂಥದ್ದು ಸರ್ಕಾರಕ್ಕೆ ಎಸಗುವಂಥ ದ್ರೋಹ ಅದು. ಯಾಕಂದ್ರೆ 2 ಕಡೆ ಪೇಮೆಂಟ್ ಆಗ್ತೈತಿ. ಜೊತೆಗೆ ಇನ್ನು ಬೇರೆ ಅತಿಥಿ ಉಪನ್ಯಾಸಕರ ಶಿಕ್ಷಕರಿಗೆ ಅದು ಅವಕಾಶ ಇಲ್ದಂಗೆ ಆಗ್ತೈತಿ. 2 ಕಡೆ ಅವಕಾಶ ಇವರ ತಗೊಂಡ್ರ, ಈಗ ನೋಡ್ರಿ ನೀವು ರಾಜ್ಯದಾಗ ನಮ್ಮ ಧಾರವಾಡ ಜಿಲ್ಲೆ ಒಳಗೆ ನೋಡಿದ್ರಿ ನೀವು, ವಿದ್ಯಾರ್ಥಿಗಳಿಗೆ ನೌಕರಿ ಕೊಡ್ರಿ ಅಂತೇಳಿ ಎಷ್ಟು ದೊಡ್ಡ ಹೋರಾಟ ನಡೆಯಾಕತ್ತೈತಿ. ಇಂಥ ಒಂದು ಅವಧಿ ಒಳಗೆ ಇಲ್ಲಿ ಇರ್ತಕ್ಕಂಥ ಜಮಖಂಡಿ ನಗರದಾಗ 2 ಕಡೆ ನೀವು ಇವ್ರಿಗೆ ಅವಕಾಶ ಮಾಡಿ ಕೊಟ್ರೆ, ಇನ್ನು ಉಳಿದವ್ರಿಗೆ ನೌಕರಿಯಲ್ಲಿ ಹೋಗ್ಬೇಕು, ಅತಿಥಿ ಉಪನ್ಯಾಸಕರ ಗತಿ ಏನಾಗಬೇಕು? ಜೊತೆಗೆ ನೀವು ವಿದ್ಯಾರ್ಥಿಗಳ ಜೊತೆಗೆ ಭವಿಷ್ಯದ ಜೊತೆಗೆ ಆಟ ಆಡ್ತೀರಿ. ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ಬೇಕು, ಅಲ್ಲಿ ಇಲ್ಲಿ ಬಂದು ಇವ್ರಿಗೆ ಫ್ರೀಡಮ್ ಮಾಡ್ಬೇಕಂದ್ರೆ ಹೆಂಗ ಸಾಧ್ಯ ಆಗತ್ತಿದು? 2 ಕ್ಲಾಸನ್ನ ಕಂಬೈನ್ ಮಾಡಿ ತಗೋತೀರಿ, ವಿದ್ಯಾರ್ಥಿಗಳಿಗೆ ಹೆಂಗೆ ತಿಳಿ ಹೇಳಿಸ್ತೀರಿ, ವಿದ್ಯಾರ್ಥಿಗಳು ಅದನ್ನ ಹೆಂಗೆ ತಿಳ್ಕೊತಾರ? 2 ಕಡೆ ಕೆಲಸ ಮಾಡೋದ್ರಿಂದ ನಿಮ್ಮ ಪೇಷನ್ಸ್ನು ಹೋಗಿರ್ತೈತಿ. ಆ ವಿದ್ಯಾರ್ಥಿಗಳಿಗೆ ಅದು ಮನಮುಟ್ಟುವಂಗೆ ನೀವು ಪಾಠನೂ ಮಾಡಕ್ ಆಗಂಗಿಲ್ಲ. ಸೊ ಹಿಂಗಾಗಿ ಯಾಕಂದ್ರೆ ಏನು UGC ನಿಯಮದ ಪ್ರಕಾರ ಒಂದೇ ಕಡೆ ಕೆಲಸ ಮಾಡಬೇಕು, ಪಾರ್ಟ್ ಟೈಮ್ ಮಾಡ್ಬೋದು, ಆದ್ರೆ ಫುಲ್ ಟೈಮ್ ಮಾಡುವಂಗಿಲ್ಲ. ಹಿಂಗಿದ್ದಾಗ ನೀವು ಯಾಕೆ ಇಲ್ಲಿರ್ತಕ್ಕಂಥ AC ಸಾಹೇಬ್ರು ಕ್ರಮ ಕೈಗೊಳ್ತಾ ಇಲ್ಲ ಇವ್ರ ಮೇಲೆ? ಈಗ ಆಲ್ರೆಡಿ ಹೆಸರು ಬಹಿರಂಗಪಡಿಸಿದ್ದಾರೆ. ಆ ವ್ಯಕ್ತಿಗಳನ್ನು ಕೂಡಲೇ ನೀವು ಅಮಾನತು ಮಾಡ್ಬೇಕು. ಜೊತೆಗೆ ನನ್ನ ಆಗ್ರಹ ಏನೈತೆ ಅಂದ್ರೆ, ಎಷ್ಟು ಏನೋ ಅವ್ರು ಕೆಲಸ ಮಾಡ್ಯಾರಲ್ಲ, ಆ ವೇತನವನ್ನ ಈ ಸಂಸ್ಥೆಯವರಾತು ಇಲ್ಲಿ ಸರ್ಕಾರ ಆಯ್ತು, ಆ ವೇತನವನ್ನು ಹಿಂಪಡಿಬೇಕು ಅವ್ರು. ಮತ್ತು ನೀವು ಅವ್ರನ್ನ ಬರೀ ಅಮಾನತು ಮಾಡ್ತಾನಂದ್ರೆ ನಾವೇನು ಒಪ್ಪಂಗಿಲ್ಲ. ಅವ್ರ ವೇತನವನ್ನು ಸರ್ಕಾರ ಹಿಂಪಡಿಬೇಕು, ಸಂಸ್ಥೆಗಳು ಹಿಂಪಡಿಬೇಕು ಕೂಡಲೇ. ಜೊತೆಗೆ ನಮಗೆ ವಿದ್ಯಾರ್ಥಿಗಳು ನಮ್ಮ ಸಂಘಟನೆಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಏನತ್ ಮನವಿ ಮಾಡ್ಕೋತಾರ ನಮಗಂದ್ರೆ, ಅವರು ನಮ್ಗೆ ಶಾಲಾ ಕಾಲೇಜ್ ಒಳಗೆ ಈ ಸರ್ಗಳದಿಂದ ಸ್ವಲ್ಪ ಹರಾಸ್ಮೆಂಟ್ ಆಗ್ತೈತ್ರಿ. ಹೆಂಗೆ ಹರಾಸ್ಮೆಂಟ್ ಅಂದ್ರೆ, ಫೋನ್ ಮೂಲಕ ಕರೆ ಮಾಡೋದು, ಸೆಕ್ಸುವಲ್ ಹರಾಸ್ಮೆಂಟ್ ಮಾಡೋದು, ಹಿಂಗೆಲ್ಲ ಮಾಡಕತ್ತಾರ್ರಿ. ಮತ್ತು ನೀವು ಸಂಘಟನೆದವ್ರು ಅದಿರಿ, ಸ್ವಲ್ಪ ಅದ್ರ ಮೇಲೆ ನೀವು ಆಕ್ಷನ್ ತಗೊಳ್ರಿ ಅಂತ ವಿದ್ಯಾರ್ಥಿಗಳು ನೇರವಾಗಿ ಬಂದು ನಮಗೆ ಮನವಿ ಮಾಡ್ಕೊಂಡಿದ್ದಾರೆ. ದುರ್ನಡತೆ ಅಂದ್ರೆ ಶಾಲಾ ಒಂದು ಶಿಕ್ಷಕರ ದುರ್ನಡತೆ ಮಾಡ್ತಾರ, ಇಲ್ಲಿ ವಿದ್ಯಾರ್ಥಿಗಳ ಜೋಡಿ ಆಟ ಆಡ್ತಾರ, ಭವಿಷ್ಯತ್ತಿನ ಜೊತೆ ಆಟ ಆಡ್ತಾರ, ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಾರ ಅವ್ರಿಗೆ. ಸೊ ಇಂಥ ಶಿಕ್ಷಕರನ್ನ ನೀವು ಬಿಟ್ಟಾಗ ಈ ಕಾಮುಕ ಶಿಕ್ಷಕರು ಹೆಂಗ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಮಾಡಕ್ ಸಾಧ್ಯ ಐತಿ? ಅವೆಲ್ಲ ಎವಿಡೆನ್ಸ್ ಅದಾವ. ನಾವು ಹೆಸರನ್ನು ಬಹಿರಂಗ ಪಡಿಸೋಂಗಿಲ್ಲ. ಯಾರಾದ್ರೂ ನಮಗೆ ಈ ಸರ್ಕಾರದವರಾತು ಇಲಾಖೆದವ್ರು ಬಂದು ಕೇಳಿದ್ರೆ ನಾವು ಬಹಿರಂಗ ಏನು ಕೊಡ್ತೀವಿ. ಈ ಮಾಧ್ಯಮ ಮೂಲಕ ನಾವು ಹೇಳಕ್ ಇಷ್ಟಪಡಂಗಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ದೃಷ್ಟಿಕೋನದಿಂದ ನಾವು ಹೇಳಂಗಿಲ್ಲ. ಅದಕ್ಕೆ ನನ್ನ ಆಗ್ರಹ ಏನೈತೆ ಅಂದ್ರೆ, 5-6 ಜನ ಶಿಕ್ಷಕರನ್ನ ಕೂಡಲೇ ಅಮಾನತು ಮಾಡ್ರಿ. ಅವ್ರ ವೇತನವನ್ನ ಇಲ್ಲಿವರೆಗೆ ಎಷ್ಟು ಹಾಕಿದ್ರಲ್ಲ ಅವೆಲ್ಲವೂ ಹಿಂಪಡೀರಿ, ಅಮಾನತು ಮಾಡ್ಬೇಕು. ಒಂದ್ ವೇಳೆ ಮಾಡದೆ ಹೋದ್ರೆ ನಮ್ಮ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ವತಿಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಹೋರಾಟ ಮಾಡಬೇಕಾಗತ್ತಂತ ತಮ್ಮ ಮಾಧ್ಯಮದ ಮೂಲಕ ನಾನು ಆಗ್ರಹ ಪಡಿಸ್ತೀನಿ. ನನ್ನ ಹೆಸರು ರಮೇಶ್ ಬಳಲ್ಗಡತ್, ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ಜಿಲ್ಲಾಧ್ಯಕ್ಷ. 15 ದಿನದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಕೆಲವು ವಿದ್ಯಾರ್ಥಿಗಳಿಂದ ಉಪನ್ಯಾಸಕರ ವಿರುದ್ಧ ಕಿರುಕುಳ ಹಾಗೂ ಅಸಭ್ಯ ವರ್ತನೆ ಆರೋಪಗಳು ಬಂದಿರುವುದಾಗಿ ತಿಳಿಸಿ, ಇಂತಹ ಶಿಕ್ಷಕರನ್ನ ತಕ್ಷಣ ಅಮಾನತು ಮಾಡಬೇಕು ಹಾಗೂ ನೀಡಿದ ವೇತನವನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಉದಯ್ ಹೊಸ್ಮನಿ, KMM ನ್ಯೂಸ್, ಜಮಖಂಡಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.